ಹಾಯ್ ಹಲೋ ವೀಕ್ಷಕರಿಗೆ ಸ್ಟ್ಯಾಂಡರ್ಡ್ ಪೋಸ್ಟ್ ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನೆಲ್ ನಲ್ಲಿ ಬರುವಂತ ಏಕೈಕ ವಿಡಿಯೋ ಎಂದರೆ ಅದು TRP ಸುದ್ದಿ. ಅದರಂತೆ ಈ ವಾರ ಕೂಡ ನಾನು ವೀಕ್ 13ರ TRP ಸುದ್ದಿಯನ್ನು ಹೊತ್ತು ತಂದಿದ್ದೇನೆ. ವೀಕ್ಷಕರೇ, ಈ ವಾರದಲ್ಲಿ ನಿಮ್ಮ ನೆಚ್ಚಿನ ಶೋಗಳು ಹೇಗೆಲ್ಲ ಪರ್ಫಾರ್ಮೆನ್ಸ್ ಮಾಡಿದವೆ ಹಾಗೆ ನಿಮ್ಮ ನೆಚ್ಚಿನ ಚಾನೆಲ್ಗಳ ರೇಟಿಂಗ್ಸ್ ಎಷ್ಟು ಅಂತ ತಿಳ್ಕೊಳ್ಳಲು ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಇದೇ ರೀತಿಯ TRP ವಿಡಿಯೋನ ನೀವು ಪ್ರತಿ ವಾರ ನೋಡಬೇಕು ಅಂದ್ರೆ ಮಿಸ್ ಮಾಡದೆ ಈ ಸ್ಟ್ಯಾಂಡರ್ಡ್ ಪೋಸ್ಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲಾ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ಅಷ್ಟೇ ಅಲ್ಲ ವೀಕ್ಷಕರೇ, ಪ್ರತಿ ವಾರ ಇದೇ ರೀತಿಯ TRP ವಿಡಿಯೋನ ನೋಡಬೇಕು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವೀಕ್ಷಕರೇ, IPL ಸ್ಟಾರ್ಟ್ ಆಗಿದೆ. ನಾನು ಈ ಹಿಂದಿನ ಹೋದ ವಾರದ ವಿಡಿಯೋದಲ್ಲಿ ತಿಳಿಸಿದ್ದೆ IPL ಸ್ಟಾರ್ಟ್ ಆಗ್ತಿದೆ, ಧಾರಾವಾಹಿಗಳ ರೇಟಿಂಗ್ಸ್ಗಳು ಬೀಳುತ್ತೆ, ಚಾನೆಲ್ಗಳ ರೇಟಿಂಗ್ಸ್ಗಳು ಬೀಳುತ್ತೆ ಅಂತ. ಅದರಂತೆ IPL ಸ್ಟಾರ್ಟ್ ಆಯಿತು. ಧಾರಾವಾಹಿಗಳ ರೇಟಿಂಗ್ಸ್ಗಳು ತುಂಬಾ ಕಮ್ಮಿ ಆಗಿದೆ. ನೋಡ್ಕೊಂಬರೋಣ ನಿಮ್ಮ ನೆಚ್ಚಿನ ಶೋಗಳು ಹೇಗೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ IPL ಮುಂದೆ ಅಂತ. ಮೊಟ್ಟ ಮೊದಲನೇದಾಗಿ ಉದಯವಾಹಿನಿಯ ರೇಟಿಂಗ್ಸ್ ನೋಡೋಣ. ಸನ್ ಉದಯವಾಹಿನಿಯ ವೀಕ್ 13ರ ರೇಟಿಂಗ್ಸ್ ನೋಡೋಣ. ನಿಮ್ಮ ನೆಚ್ಚಿನ ಸನ್ ಉದಯವಾಹಿನಿಯ ಧಾರಾವಾಹಿ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರಥಸಪ್ತಮಿ 1.1, ಅರ್ಬನ್ ಅಲ್ಲಿ 1.2. ಸಿಂಧು ಭೈರವಿ 2.1, ಅರ್ಬನ್ ಅಲ್ಲಿ 2.1. ಮಾಂಗಲ್ಯ 2.2, ಅರ್ಬನ್ ಅಲ್ಲಿ 1.6. ಶಾಂಭವಿ 2.3, ಅರ್ಬನ್ ಅಲ್ಲಿ 2.1. ಮುಗುತಿಮಲ್ಲಿ 1.8, ಅರ್ಬನ್ ಅಲ್ಲಿ 1.5. ಶಾಂತಿನಿವಾಸ 2.5, ಅರ್ಬನ್ ಅಲ್ಲಿ 1.8. ಮೈನಾ 2.3, ಅರ್ಬನ್ ಅಲ್ಲಿ 1.6. ಇನ್ನು ಕೃಷ್ಣವಂಶಿ 2.3, ಅರ್ಬನ್ ಅಲ್ಲಿ 1.6. ಅನುಪಲ್ಲವಿ 1.4, ಅರ್ಬನ್ ಅಲ್ಲಿ 0.9. ಸೇವಂತಿ 0.6, ಅರ್ಬನ್ ಅಲ್ಲಿ 0.8 ಆಗಿದೆ. ಇನ್ನು ವೀಕ್ಷಕರೇ, ಈಗ ಸ್ಟಾರ್ ಸುವರ್ಣ ವಾಹಿನಿಗಳ ರೇಟಿಂಗ್ಸ್ ಗಳನ್ನ ನೋಡ್ಕೊಂಡ್ಬರೋಣ. ಸ್ಟಾರ್ ಸುವರ್ಣದ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಗೌರಿಶಂಕರ 2, ಅರ್ಬನ್ ಅಲ್ಲಿ 2.7. ನೀರಲು ಜೊತೆಯಲ್ಲಿ 2.6, ಅರ್ಬನ್ ಅಲ್ಲಿ 3. ಶಾರದೆ 2.9, ಅರ್ಬನ್ ಅಲ್ಲಿ 3.5. ಆಸೆ 3.9, ಅರ್ಬನ್ ಅಲ್ಲಿ 3.8. ನಿನ್ನ ಜೊತೆ ನನ್ನ ಕತ್ರೆ 3.9, ಅರ್ಬನ್ ಅಲ್ಲಿ 3.4. ವಸುದೇವ ಕುಟುಂಬ 3.3, ಅರ್ಬನ್ ಅಲ್ಲಿ 2.8. ರೇಣುಕಾದೇವಿ ಯಲ್ಲಮ್ಮ 3.7, ಅರ್ಬನ್ ಅಲ್ಲಿ 4.3. ಜಯಲಲಿತಾ 2.7, ಅರ್ಬನ್ ಅಲ್ಲಿ 3.8. ಸ್ನೇಹದ ಕಡಲಲ್ಲಿ 1.6, ಅರ್ಬನ್ ಅಲ್ಲಿ 2.4. ವೀಕ್ಷಕರಿಗೆ, ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಗಳ ರೇಟಿಂಗ್ಸ್ ನೋಡೋಣ. ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರಾಣಿ 1.6, ಅರ್ಬನ್ ಅಲ್ಲಿ 1.7. ಪ್ರೇಮಕಾವ್ಯ 3, ಅರ್ಬನ್ ಅಲ್ಲಿ 2.6. ಭಾಗ್ಯಲಕ್ಷ್ಮಿ 3.4, ಅರ್ಬನ್ ಅಲ್ಲಿ 2.6. ಮುದ್ದು ಸೊಸೆ 4.6, ಅರ್ಬನ್ ಅಲ್ಲಿ 3.8. ಗೌರಿ ಕಲ್ಯಾಣ 4.9, ಅರ್ಬನ್ ಅಲ್ಲಿ 3.8. ಶ್ರೀಗಂಧದ ಗುಡಿ 5.4, ಅರ್ಬನ್ ಅಲ್ಲಿ 4.2. ನಂದಗೋಕುಲ 5.3, ಅರ್ಬನ್ ಅಲ್ಲಿ 4.1. ಭಾರ್ಗವಿ LLB 3.6, ಅರ್ಬನ್ ಅಲ್ಲಿ 2.5. ಪವಿತ್ರ ಬಂಧನ 2.5, ಅರ್ಬನ್ ಅಲ್ಲಿ 2. ಇನ್ನು ನಿಮ್ಮ ನೆಚ್ಚಿನ ಜಿ ಕನ್ನಡದ ಧಾರಾವಾಹಿಗಳ ರೇಟಿಂಗ್ಸ್ ಗಳನ್ನ ನೋಡ್ಕೊಂಬರೋಣ. ನಿಮ್ಮ ನೆಚ್ಚಿನ ಜಿ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಶ್ರಾವಣಿ ಸುಬ್ರಹ್ಮಣ್ಯ 1.7, ಅರ್ಬನ್ ಅಲ್ಲಿ 2.3. ಕೃಷ್ಣ ರುಕ್ಕು 2.9, ಅರ್ಬನ್ ಅಲ್ಲಿ 3.2. ಅಮೃತಧಾರೆ 6.4, ಅರ್ಬನ್ ಅಲ್ಲಿ 6.5. ಅಣ್ಣಯ್ಯ 6.7, ಅರ್ಬನ್ ಅಲ್ಲಿ 6.4. ಕರ್ಣ 5.9, ಅರ್ಬನ್ ಅಲ್ಲಿ 5.5. ಲಕ್ಷ್ಮೀ ನಿವಾಸ 5.8, ಅರ್ಬನ್ ಅಲ್ಲಿ 5.8. ಆದಿಲಕ್ಷ್ಮಿ ಪುರಾಣ 4.9, ಅರ್ಬನ್ ಅಲ್ಲಿ 4.2. ನಾನಿನ ಬಿಡಲಾರೆ 5, ಅರ್ಬನ್ ಅಲ್ಲಿ 4.4. ಬ್ರಹ್ಮಗಂಟು 4.5, ಅರ್ಬನ್ ಅಲ್ಲಿ 4.3 ಆಗಿದೆ. ಇನ್ನು ವೀಕ್ಷಕರೇ, ಸ್ಲಾಟ್ ಲೀಡರ್ಸ್ ನೋಡೋದಾದ್ರೆ 6 ಗಂಟೆಯ ಸ್ಲಾಟ್ ಲೀಡರ್ ಆಗಿ ಸ್ಟಾರ್ ಸುವರ್ಣದ ಗೌರಿಶಂಕರ ಇದೆ 2 ರೇಟಿಂಗ್ಸ್ ನೊಂದಿಗೆ. 6:30ಕ್ಕೆ ಕಲರ್ಸ್ ಕನ್ನಡದ ಪ್ರೇಮಕಾವ್ಯ ಸ್ಲಾಟ್ ಲೀಡರ್ ಆಗಿದೆ 3 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಇನ್ನು 7 ಗಂಟೆಗೆ ಅಮೃತಧಾರೆ 6.4 ರೇಟಿಂಗ್ಸ್ ತಗೊಂಡಿದ್ರೆ 7:30ಕ್ಕೆ ಅಣ್ಣಯ್ಯ 6.7 ತಗೊಂಡಿದೆ. ಇನ್ನು 8 ಗಂಟೆಗೆ ಕರ್ಣ ಧಾರಾವಾಹಿ 5.9 ತಗೊಂಡಿದ್ರೆ 8:30ಕ್ಕೆ ಲಕ್ಷ್ಮೀ ನಿವಾಸ ಸ್ಲಾಟ್ ಲೀಡರ್ ಆಗಿದೆ 5.8 ರೇಟಿಂಗ್ಸ್ ನೊಂದಿಗೆ. 9 ಗಂಟೆಗೆ ನಂದಗೋಕುಲ ಸ್ಲಾಟ್ ಲೀಡರ್ ಆಗಿದೆ ಕಲರ್ಸ್ ಕನ್ನಡ, ಅದು 5.3 ನೊಂದಿಗೆ. ಇನ್ನು 9:30ಕ್ಕೆ ನಾನಿನ ಬಿಡಲಾರೆ 5 ತಗೊಂಡಿದ್ರೆ 10 ಗಂಟೆಯ ಸ್ಲಾಟ್ ಲೀಡರ್ ಆಗಿ ಬ್ರಹ್ಮಗಂಟು 4.5 ತಗೊಂಡಿದೆ. ವೀಕ್ಷಕರೇ, ಇದು ಸ್ಲಾಟ್ ಲೀಡರ್ಗಳ ಕತೆ ಆಯಿತು. ಹಾಗಾದ್ರೆ ಚಾನೆಲ್ಗಳ ರೇಟಿಂಗ್ಸ್ ನೋಡ್ಕೊಂಬರೋಣ. ನಂಬರ್ 1 ಸ್ಥಾನದಲ್ಲಿದೆ ಜಿ ಕನ್ನಡ 1044 ಪಾಯಿಂಟ್ಸ್ ನೊಂದಿಗೆ.
ಎರಡನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ 659 ಪಾಯಿಂಟ್ಸ್ನೊಂದಿಗೆ. ಇನ್ನು ಮೂರನೇ ಸ್ಥಾನದಲ್ಲಿ ಸ್ಟಾರ್ ಸುವರ್ಣ 633 ಪಾಯಿಂಟ್ಸ್ ತಗೊಂಡಿದ್ರೆ. ನಾಲ್ಕನೇ ಸ್ಥಾನದಲ್ಲಿದೆ ಸನ್ ಉದಯ ವಾಹಿನಿ 487 ಪಾಯಿಂಟ್ಸ್ನೊಂದಿಗೆ. ಐದನೇ ಸ್ಥಾನದಲ್ಲಿ ಕನ್ನಡ ನ್ಯೂಸ್ ಅಂತ ಇದೆ. ವೀಕ್ಷಕರೇ, ಇರಾನ್ ಮತ್ತು ಅಮೆರಿಕದ ಮಧ್ಯೆ ಏನು ಯುದ್ಧ ಆಗ್ತದೆ, ಆದ್ರಿಂದ ಕೇಂದ್ರ ಸರ್ಕಾರ ಎಲ್ಲಿ ನ್ಯೂಸ್ ಚಾನೆಲ್ಸ್ಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ ಅಂತ TRP ನ್ಯೂಸ್ ಚಾನೆಲ್ಗಳ TRPಯನ್ನು ಕಟ್ ಮಾಡಿದ್ದಾವೆ. ಅಂದರೆ ನ್ಯೂಸ್ ಚಾನೆಲ್ಗಳ TRP ಬರಲ್ಲ. ಆದರೆ ಎಲ್ಲ ನ್ಯೂಸ್ ಚಾನೆಲ್ಗಳು ಸೇರಿಸಿ ಎಷ್ಟು TRP ಬಂದಿದೆ, ಕನ್ನಡ ನ್ಯೂಸ್ ಚಾನೆಲ್ಗಳ ಒಟ್ಟು TRP ಎಷ್ಟು ಅಂತ ಕೊಟ್ಟಿದೆ. ಎಲ್ಲ ಚಾನೆಲ್ಗಳ ರೇಟಿಂಗ್ ಸೇರಿಸಿದ್ರೆ, ಎಲ್ಲ ನ್ಯೂಸ್ ಚಾನೆಲ್ಗಳ ರೇಟಿಂಗ್ ಸೇರಿಸಿದ್ರೆ ಅದು 458 ಪಾಯಿಂಟ್ಸ್ ತಗೊಂಡು 5ನೇ ಸ್ಥಾನದಲ್ಲಿದೆ. ಇನ್ನು ವೀಕ್ಷಕರೇ, ಇದು ವೀಕ್ 13ರ ನಿಮ್ಮ ನೆಚ್ಚಿನ ಶೋಗಳು ಹಾಗೂ ನಿಮ್ಮ ನೆಚ್ಚಿನ ಚಾನೆಲ್ಗಳ TRP ಆಗಿದೆ. ಇದರೊಂದಿಗೆ ಮಹಾಸಂಚಿಕೆ ಲಕ್ಷ್ಮೀ ನಿವಾಸ ಅದು ಟೆಲಿಕಾಸ್ಟ್ ಆಗಿತ್ತು ಜಿ ಕನ್ನಡದಲ್ಲಿ. ಅದಕ್ಕೆ 6 ರೇಟಿಂಗ್ ಸಿಕ್ಕಿದೆ. ಅರ್ಬನಲ್ಲಿ 5.8 ರೇಟಿಂಗ್ ಸಿಕ್ಕಿದೆ. ಅಷ್ಟೇ ಅಲ್ಲ, ಮೇಘ ಸಂದೇಶ ಅಂತ ಡಬ್ಬಿಂಗ್ ಧಾರಾವಾಹಿ ಏನು ಬರುತ್ತೆ ಜಿ ಕನ್ನಡದಲ್ಲಿ, ಅದಕ್ಕೆ 2.1 ರೇಟಿಂಗ್ ಸಿಕ್ಕಿದೆ. ಮನೆತನ ಧಾರಾವಾಹಿಗೆ 2.9 ರೇಟಿಂಗ್ ಸಿಕ್ಕಿದೆ. ಸುಮಂಗಲಿ ಡಬ್ಬಿಂಗ್ ಧಾರಾವಾಹಿಗೆ 2.2 ಸಿಕ್ಕಿದೆ. ರಕ್ತ ಸಂಬಂಧ 1.5 ತಗೊಂಡಿದೆ. ಮನೆ ಅಳಿಯ 1 ತಗೊಂಡಿದೆ. ಸಂಧ್ಯಾ ರಾಗ 1.1 ತಗೊಂಡಿದೆ. ಹಾಗೂ ಶ್ರೀ ರಾಘವೇಂದ್ರ ಮಹಾತ್ಮೆ 2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಅಷ್ಟೇ ಅಲ್ಲ, ಹೊಸ ಡಬ್ಬಿಂಗ್ ಧಾರಾವಾಹಿ ಜಿ ಕನ್ನಡದಲ್ಲಿ ಲಾಂಚ್ ಆಯಿತು, ದೀರ್ಘ ಸುಮಂಗಲಿ ಭವ ಅಂತ. ಅದಕ್ಕೆ 2 ರೇಟಿಂಗ್ ಸಿಕ್ಕಿದೆ, ಅರ್ಬನ್ ಹಾಗೂ ಓವರ್ ಆಲ್ ರೇಟಿಂಗ್ಸ್ನಲ್ಲಿ. ವೀಕ್ಷಕರೇ, ಇದಾಗಿತ್ತು ನಿಮ್ಮ ನೆಚ್ಚಿನ ಶೋಗಳು ಹಾಗೂ ಚಾನೆಲ್ಗಳ ರೇಟಿಂಗ್ಸ್. ರಿಯಾಲಿಟಿ ಶೋಗಳ ರೇಟಿಂಗ್ ಸಿಕ್ಕಿಲ್ಲ ನಮಗೆ, ನಾನು ಈ ವಿಡಿಯೋ ಮಾಡೋ ಟೈಮ್ಗೆ. ಸಿಕ್ಕಿದ್ರೆ ಖಂಡಿತವಾಗಿಯೂ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ನೆಚ್ಚಿನ ಶೋಗಳು TRPಯನ್ನು ತಿಳ್ಕೊಂಡಿದ್ದೀರಾ. ನನಗೆ ಗೊತ್ತು TRP ಪದೇ ದಿನೇ TV TRP ಕಮ್ಮಿ ಆಗ್ತದೆ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಿ. ಯಾಕೆ ಮೊದಲೆಲ್ಲ 10-11 ರೇಟಿಂಗ್ಸ್ ತಗೋತಾ ಇದ್ದಿದ್ದು, ಈಗ 5-6 ರೇಟಿಂಗ್ಸ್ ತಗೋತಾ ಇದೆ ಅಂತ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಶೀಘ್ರದಲ್ಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆ TV ರೇಟಿಂಗ್ಸ್ಗಳು ದಿನದಿಂದ ದಿನಕ್ಕೆ ಬೀಳ್ತಾ ಇದೆ ಅಂತ ಆ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಯಾಂಡಲ್ವುಡ್ ಪೋಸ್ಟನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.